ಪಿಜಿಯಲ್ಲಿ ರಾತ್ರಿ ಮಲಗಿದ್ದ ಬೆಳಿಗ್ಗೆ ಏಳಲೇ ಇಲ್ಲ. ತಿಗಣೆ ಔಷಧಿ ವಾಸನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಪಿಜಿಯಲ್ಲಿ ರಾತ್ರಿ ಮಲಗಿದ್ದವನು ಬೆಳಗ್ಗೆ ಏಳಲೇ ಇಲ್ಲ. ತಿಗಣೆ ಔಷಧಿಯನ್ನ ಸೇವಿಸಿ ಬಿಟೆಕ್ ವಿದ್ಯಾರ್ಥಿ ಸಾವು. ತಿರುಪತಿ ಮೂಲದ ಬಿಟೆಕ್ ವಿದ್ಯಾರ್ಥಿ ಪವನ್ ಎನ್ನುವಂಥವನು ತಿಗಣೆ ಔಷಧಿ ವಾಸನೆಯಿಂದ ಉಸಿರುಗಟ್ಟಿ ಪ್ರಾಣ ಬಿಟ್ಟಿದ್ದಾನೆ. ಪವನ್ ವಾಸಿಸುತ್ತಿದ್ದಂತಹ ಪಿಜಿಯಲ್ಲಿ ತಿಗಣೆ ಔಷಧಿಯನ್ನ ಸಿಂಪಡಿಸಿ ಮಾಡಲಾಗಿತ್ತು. ಒಂದು ವಾರದ ಹಿಂದೆ ಊರಿಗೆ ಹೋಗಿದ್ದಂತಹ ಪವನ್ ನಿನ್ನೆಷ್ಟೇ ಪಿಜಿಗೆ ಬಂದು ರೂಮ್ನಲ್ಲಿ ಮಲಗಿದ್ದ. ಬೆಳಿಗ್ಗೆ ವೇಳೆಗೆ ಪವನ್ ಅಸ್ವಸ್ಥನಾಗಿ ಅಲ್ಲೇ ಸಾವನ್ನಪ್ಪಿದ್ದ. HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. HAL ಪೊಲೀಸರಿಂದ ಪ್ರಕರಣ ದಾಖಲಾಗಿದೆ. ಈ ಪಿಜಿ ಕೆಲವೊಂದಿಷ್ಟು ಹಿಂಗೆ ಇರ್ತವೆ, ಒಂದು ನೆಟ್ಟಿಗಿರಲ್ಲ. ಅಲ್ಲಿ ಸರಿಯಾಗಿರುವಂಥ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಆಹಾರ ಅಯ್ಯೋ ಅಮೃತ. ಅದು ಪಿಜಿ ಆಹಾರವನ್ನು ಸೇವಿಸಿದ್ದರು ಯಾರು ಇದ್ರೆ ಕಮೆಂಟ್ ಮಾಡಿ. ಅಮೃತವಾಗಿರುತ್ತದು. ಎಲ್ಲ ಪಿಜಿನೂ ಅಂತ ಹೇಳಲ್ಲ, ಕೆಲವೊಂದು ಪಿಜಿಗಳು ಅಮೃತವಾಗಿರುವಂತಹ ಆಹಾರವನ್ನು ಕೊಡ್ತಾರೆ. ಕೆಲವೊಂದಿಷ್ಟು ಪಿಜಿಗಳಲ್ಲಿ ಇಗ್ನೋರೆನ್ಸ್ ಹೆಂಗಿರುತ್ತೆ ಅಂತಂದ್ರೆ, ಏನೋ ಒಂದು ವಿಚಾರ ಹೇಳಿದ್ರೆ ಇಗ್ನೋರ್. ಸೊ ಈ ಇಗ್ನೋರಿಂದನೇ ಸಾವನ್ನಪ್ಪಿರುವಂಥದ್ದು. ತಿಗಣೆ ನಿವಾರಣಾ ಕೊಠಡಿಯಲ್ಲಿ ಸಿಂಪಡಣೆ ಮಾಡಲಾಗಿತ್ತು. ಔಷಧದ ವಿಷಕಾರ ವಾಸನೆ ಅಂದರೆ ಕೆಲವೊಬ್ಬರಿಗೆ ಅಸ್ತಮಾ ಇರುತ್ತೆ. ಸೊ ಈ ಥರ ಸ್ಮೆಲ್ಗಳೆಲ್ಲ ಆಗೋದಿಲ್ಲ, ಮೂಗಿಗೆ ಅಂಟಿದ್ರೆ ಅದು ಆಗೋದಿಲ್ಲ. ಕೆಲವೊಂದು ಮನಸ್ಥಿತಿ ಅಥವಾ ಮನುಷ್ಯರು ಹೇಗಿರ್ತಾರೆ, ತುಂಬ ಸೂಕ್ಷ್ಮವಾಗಿರ್ತಾರೆ. ಅವರ ದೇಹ ತುಂಬ ಸೂಕ್ಷ್ಮವಾಗಿರುತ್ತೆ, ಇದಕ್ಕೆಲ್ಲ ಒಗ್ಕೊಳ್ಳೋದಿಲ್ಲ. ಅವರಿಗೂ ಗೊತ್ತಿರೋದಿಲ್ಲ ನನ್ನ ದೇಹ ಸೂಕ್ಷ್ಮವಾಗಿದೆ ಅಂತ ಹೇಳಿ. ಸೊ ಆಗ ಈ ರೀತಿಯ ಸಾವುಗಳು ಸಂಭವಿಸುತ್ತೆ. ಕಾಮನ್ ಸೆನ್ಸ್ ಇದ್ದದ್ದು ಪಿಜಿ ಆಗಿದ್ರೆ 2 ದಿನ ಮಲಗಿಸ್ತಾ ಇರಲಿಲ್ಲ ಆ ಒಂದು ಕೋಣೆಯಲ್ಲಿ. ಅದು ಕಾಮನ್ ಸೆನ್ಸ್. ಅದು ತಿಗಣೆ ಔಷಧಿ ಹೊಡೆದಿದ್ದೀರಾ ಅಂತಂದ್ರೆ ಮಲಗಿಸ್ಬಾರ್ದು, ಬೇರೆ ಕಡೆ ಕೊಡಬೇಕು ಜಾಗವನ್ನ. ಊರು ತುಂಬ ತಿಗಣೆ ಮಾಡ್ಕೊಳ್ಳೋದು, ಸ್ವಚ್ಛತೆ ಇಟ್ಕೊಳ್ಳದೆ ಇದಕ್ಕೆ ಅದಾದ್ಮೇಲೆ ಅವ್ರು ಸಾವು ಅದರ ಹೊಣೆನೂ ಹೊತ್ಕೊಳ್ಳೋದಿಲ್ಲ. ತಿಗಣೆ ನಿವಾರಣೆಯ ಔಷಧಿಯನ್ನ ಕೊಠಡಿಯಲ್ಲಿ ಸಿಂಪಡಣೆ ಮಾಡಲಾಗಿತ್ತು. ಔಷಧದ ವಿಷಕಾರ ಒಂದು ಸೇವನೆಯಿಂದಾಗಿ ಈ ಒಂದು ಪರಿಣಾಮವಾಗಿದೆ. ಬಿಟೆಕ್ ವಿದ್ಯಾರ್ಥಿಯೊಬ್ಬ ನಿಗೂಢವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ತಿರುಪತಿ ಮೂಲದ ವಿದ್ಯಾರ್ಥಿ ಈತ ಸಾವನ್ನಪ್ಪಿದ್ದಾರೆ. ಪಿಜಿಯವರ ನಿರ್ಲಕ್ಷ್ಯದಿಂದ ಆಡಳಿತ ಮಂಡಳಿಯ ಸುರಕ್ಷತಾ ನಿರ್ವಹಣೆಯ ಬಗ್ಗೆ ಗಂಭೀರ ಪ್ರಶ್ನೆ ಹುಟ್ಟುಕೊಂಡಿದೆ. ಮೃತ ವಿದ್ಯಾರ್ಥಿಯನ್ನ ತಿರುಪತಿ ಮೂಲದ ಪವನ್ ಅಂತ ಗುರುತಿಸಲಾಗಿದೆ. ಇಂದು ಬೆಂಗಳೂರಿನಲ್ಲಿ ಬಿಟೆಕ್ ಪದವಿಯನ್ನು ವ್ಯಾಸಂಗ ಮಾಡ್ತಾ ಇದ್ದ ಹಾಗೂ HAL ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಂದು ಪಿಜಿಯಲ್ಲಿ ವಾಸವಾಗ್ತಾ ಇದ್ದ. ಸಾವಿಗೆ ಕಾರಣ ಘಟನೆ ಹೀಗಾಗಿದೆ. ಪಿಜಿ ಆಡಳಿತ ಮಂಡಳಿಯವರು ಕೊಠಡಿಯಲ್ಲಿ ತಿಗಣೆ ನಿಯಂತ್ರಣಕ್ಕಾಗಿ ತಿಗಣೆ ಔಷಧಿಯನ್ನು ಸಿಂಪಡಣೆ ಮಾಡಿದ್ರು. ಆದರೆ ಈ ಕುರಿತು ವಾಸವಾಗಿದ್ದಂತಹ ವಿದ್ಯಾರ್ಥಿಗೆ ಯಾವುದೇ ಸಮರ್ಪಕ ಮಾಹಿತಿಯನ್ನು ನೀಡದ ಕಾರಣ ಪವನ್ ಈ ಒಂದು ಕೊಠಡಿಗೆ ಪ್ರವೇಶ ಮಾಡಿದ್ದಾನೆ. ಕೊಠಡಿಯೊಳಗೆ ಆವರಿಸಿದ್ದಂತಹ ತಿಗಣೆ ವಿಷಕಾರಿ ವಾಸನೆಯನ್ನು ತೆಗೆದುಕೊಂಡಿದ್ದಾನೆ. ಉಸಿರಾಟ ಆಗಲಾಗದೆ ತೀವ್ರ ಅಸ್ವಸ್ಥನಾಗಿ ಕುಸಿದು ಬಿದ್ದಿದ್ದಾನೆ. ನಾನು ಹೇಳಿಲ್ವಾ, ಕೆಲವೊಬ್ಬರಿಗೆ ಅಸ್ತಮ ಇರುತ್ತೆ, ಆಟ ಆಡಬಾರ್ದು. ಆ ಥರ ವಿಷಯ ತಿಳಿದ ಬಳಿಕ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಅಷ್ಟರೊಳಗಾಗಿ ಆತ ಸಾವನ್ನಪ್ಪಿದ್ದ. ಪವನ್ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಬೌರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ವರದಿ ಸಾವಿನ ನಿಖರ ಕಾರಣ ತಿಳಿದು ಬರಲಿದೆ. ಈ ಒಂದು ಘಟನೆ HAL ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದು, ಯುರಿಯಾರ್ ಅಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ತಿಗಣೆ ಔಷಧಿ ಸಿಂಪಡಣೆ ಮಾಡುವಾಗ ಅನುಸರಿಸಬೇಕಾದ ಸುರಕ್ಷತಾ ಮಾನದಂಡಗಳು, ಕೊಠಡಿಯಲ್ಲಿ ಸೀಲ್ ಮಾಡಿ ವಾಸನೆ ಸಂಪೂರ್ಣ ಹೊರಹೋಗುವವರೆಗೂ ಕೂಡ ಪ್ರವೇಶ ಮಾಡೋ ಹಾಗಿಲ್ಲ. ಇದು ಅಗತ್ಯವಾಗಿರುವಂಥ ಕ್ರಮವಾಗಿದೆ. ಕಾಮನ್ ಸೆನ್ಸ್ ಪಿಜಿ ಅವರು ತಿಳ್ಕೊಳ್ಬೇಕಾಗಿದೆ. ದೊಡ್ಡದಾಗಿ ಅವರು ಪಿಜಿ ನಡೆಸೋದಲ್ಲ, ಹೆಂಗಿರಬೇಕು ಅನ್ನೋದು ಗೊತ್ತಾಗಬೇಕು. ತಿಗಣೆ ಔಷಧಿ ಸಿಂಪಡಣೆ ಮಾಡುವಾಗ ಅನುಸರಿಸಬೇಕಾಗಿರುವಂತಹ ಸುರಕ್ಷತಾ ಮಾನದಂಡಗಳು, ಕೊಠಡಿಗಳನ್ನು ಸೀಲ್ ಮಾಡಿ ವಾಸನೆ ಸಂಪೂರ್ಣ ಹೋಗುವವರೆಗೂ ಕೂಡ ಪ್ರವೇಶಕ್ಕೆ ನಿರ್ಬಂಧ ಮಾಡಬೇಕು. ಅದು ಯಾವುದೂ ಮಾಡಿಲ್ಲ. ಯಾವುದೇ ನಿಯಮಗಳನ್ನು ಪಾಲಿಸಿದ ಕಾರಣ ಅಮಾಯಕ ವಿದ್ಯಾರ್ಥಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಂತಹ ವಿಷಕಾರಿ ವಸ್ತುಗಳ ಬಳಕೆಯ ಬಗ್ಗೆ ಪಿಜಿ ಮಾಲೀಕರು ಹಾಗೂ ಸಿಬ್ಬಂದಿಗಳು ಎಷ್ಟು ಲಕ್ಷ್ಯದಲ್ಲಿ ಇರಬೇಕು ಅಂತಂದರೆ ಇಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಬೇಕು. ಪಿಜಿ ಬೆಂಗಳೂರಲ್ಲಿ ಪಿಜಿ ಮಾಡ್ಕೊಂಡ್ರು ದುಡ್ಡೋ ದುಡ್ಡು ಹೆಂಗೆ ಬೇಕಾದ್ರೆ ಹಂಗೆ ಇಟ್ಕೋಬೋದು. ಪಿಜಿಲಿ ಏನು ಇಟ್ಕೊಂತೀರ ನೀವು? ಅಲ್ಲಿ ಒಂದು CCTV ಇರುತ್ತೆ, ಅದು ಯಾರು ಬಂದರು ಯಾರು ಹೋದ್ರು ಏನೂ ಗೊತ್ತಾಗಲ್ಲ. ಅಲ್ಲಿ
ಆಹಾರವೋ ಅದು ಎಷ್ಟು ಜಿಲ್ಲೆಗಳ ಆತ್ಮಹತ್ಯೆ ಮಾಡ್ಕೊಂಡಿರ್ತಾವ ಒಂದೊಂದು ಸಾಂಬಾರಿಗೆ, ಒಂದೊಂದು ರಸಮ್ಮಿಗೆ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿರುತ್ತೋ ಅಲ್ಲಿ ಆ ರೀತಿಯಾಗಿ ಸಾಂಬಾರು ಮಾಡ್ತೀರಾ. ನಿಮ್ಮನೆ ಮಕ್ಳಿಗೆ ಹಂಗೆ ಕೊಡ್ತೀರಾ? ನಾ ಕೆಲವೊಂದು ಪಿ ಜಿಗಳಿಗೆ ಕೇಳಬೇಕದು, ನಿಮ್ಮನೆ ಮಕ್ಳಿಗೆ ಅದೇ ಸಾಂಬಾರು ಕೊಡ್ತೀರಾ? ಒಂದು ಕಡೆಗೆ ಮುದ್ದೆ ಆಗಿರುತ್ತೆ, ಒಂದು ಕಡೆ ಕತ್ತುವಾಗಿ ಬಿಡುತ್ತೆ, ಕರಿ ಅನ್ನಾಗ ಹಾಕ್ತೀರಾ. ಕೇಳಿದ್ರೆ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಏನು ಮಾಡೋಣ. ಕೆಲವೊಂದಿಷ್ಟು ಬ್ಯಾಚುಲರ್ಸ್ಗಳಿಗೆ ಪಿ ಜಿನೇ ಒಂದು ಜೀವಾಳ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮನೆ ಮಕ್ಳಿಗೆ ಹೆಂಗೆ ಟ್ರೀಟ್ ಮಾಡ್ತಿರೋ ಹಾಗೆ ಟ್ರೀಟ್ ಮಾಡಿ. ಬೇರೆಯವ್ರ ಮನೆ ಮಕ್ಕಳು ತಿಗಣೆ ಔಷಧಿ ಬಿಟ್ಟರು ಅಡ್ಡಿಲ್ಲ, ವಾಸನೆ ತಗೊಂಡು ಜೀವನ ಮಾಡ್ಬಿಡ್ತಿಲ್ಲ, ಸೆನ್ಸಿಟಿವ್ ಇರುತ್ತೆ, ಕೊಡ್ತೀರಲ್ಲ, ಅದು ತಿಂಗಳ ಕೊಡ್ತಾರಲ್ವಾ, ಎಣಿಸ್ಕೊಂತೀರಲ್ಲ ಚೆನ್ನಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.